ನಮಸ್ಕಾರ 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 ನಿಮ್ಮೆಲ್ಲರಿಗೂ ಮುತ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿ ಅವರೇ ಯಾರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಂದರೆ ಸಾಕಷ್ಟು ಜನ ತುಂಬ ಇಷ್ಟಪಟ್ಟು ಮುರಳಿ ಅವರೇ ರಂಗೇಗೌಡರನ್ನ ಕರೆಸಿ ರಂಗೇಗೌಡರು ತುಂಬ ಕಷ್ಟದಿದ್ದಾರೆ, ಅವ್ರ ಜೊತೆ ಮಾತಾಡಿಲ್ಲ ಅಂದರೆ ರಂಗೇಗೌಡರಿಗೆ ಬುದ್ಧಿನೇ ಕೆಟ್ಟೋಗ್ಬಿಡುತ್ತೆ ಸರ್, ನಾವೆಲ್ಲ ಬುದ್ಧಿ ಹೇಳ್ಕೊಡ್ಬೇಕು ಸರ್, ಇದೇನು ಸರ್ ಹಿಂಗಾಗ್ಬಿಟ್ಟಿದೆ, ದಯವಿಟ್ಟು ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡರನ್ನ ಕರೆಸಿ ಅಂತ ಫೇಸ್ಬುಕ್ನಲ್ಲಿ ಮತ್ತು ನಮಗೆ ಫೋನ್ ಮಾಡಿ ಅತ್ಯಂತ ಸಾಕಷ್ಟು ಜನ, ಒಂದು ಲಕ್ಷಾಂತರ ಜನ ನಮಗೆ ಮೇಲ್ ಮಾಡಿದರು. ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡರನ್ನ ಕರ್ಸ್ಕೊಂಡಿದ್ದೀವಿ. ರಂಗೇಗೌಡರು ನಿಮ್ಮ ಜೊತೆ ಮಾತಾಡೋಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಅರ್ಧ ಗಂಟೆ ನಿಮ್ಮ ಜೊತೆಗೆ ಅವ್ರು ಇರ್ತಾರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ಅಲ್ಲ ಗೌಡ್ರೆ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಗೌಡ್ರೆ, ಸಿಕ್ಕಾಪಟ್ಟೆ ಜನ ರಂಗೇಗೌಡರನ್ನ ಕರೆಸಿ ತುಂಬ ಕಷ್ಟದಲ್ಲಿದ್ದಾರೆ, ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಜನ ಕೇಳಿದ್ರಿಂದ ಮತ್ತೊಂದು ಸರಿ ನಿಮ್ಮನ್ನು ಕರ್ಸ್ಕೊಂಡಿದ್ದೀವಿ. ಎರಡನೇ ಸರಿ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಏನ್ ಗೌಡ್ರೆ ನಿಮ್ಮ ಕತೆ ಹಿಂಗಾಗೋಯ್ತು? ಪ್ರಪಂಚದಲ್ಲಿ ನಾನು ನೋಡಿದ್ದು ಹೆಂಡತಿಗೆ ಎಣ್ಣೆ ಕೊಟ್ಟು ತಗೊಳಮ್ಮ, ಇದು ತುಂಬಾ ಒಳ್ಳೇದು, ಹೊಡೆಯಂಗಿದ್ರೆ ಎಣ್ಣೆ ಮನೆಯಲ್ಲೇ ಹೊಡಿ, ಈಚೆ ಹೊಡಿಬೇಡ ಅಂತ ಹೇಳ್ದಂತ ಮೊದಲನೇ ಗಂಡ ನೀವು ಒಬ್ಬರೇ ಇರ್ಬೇಕ್ರಿ. ಹೌದು ಸರ್, ಅವ್ರಿಗೆ ಅದು ಅಭ್ಯಾಸ ಇದೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ಅದನ್ನ ಕುಡಿದು ಊರ್ ಜನದ ಮುಂದೆ ಹೋದ್ರೆ ನಮ್ಮ ಮನೆ ಮರ್ಯಾದೆ, ಅವ್ರ ಮರ್ಯಾದೆನೂ ಹೋಗುತ್ತೆ. ಓಕೆ, ಅದಕ್ಕೋಸ್ಕರ ಅವ್ರು ಕುಡಿಯಂಗಿದ್ರೆ ಮನೇಲೆ ಕುಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ ಅಂತ. ನೀವೇನಾರು ಆಗ್ತೀರಾ ಗೌಡ್ರೆ? ನೀವು ಆದ್ರೂ ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ನೋಡಿ. ಇಂಥ ಗಂಡ ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದಾರೆ. ನಮ್ಮ ರಂಗೇಗೌಡರು ಪಾಪ ಹೆಂಡತಿ ಬೀದಿರಂಪ ಆದಿರಂಪ ಮಾಡೋದು ಬೇಡ, ಮನೇಲೇ ಕುತ್ಕೊಂಡು ಏನ್ ಬೇಕಾದ್ರೆ ಹಾಕೊಳ್ಳಿ, ಅದು ಈಚೆ ಬಂದು ಗಲಾಟೆ ಮಾಡೋದು ಬೇಡ ಅಂತ. ಯಾಕಂದ್ರೆ ಈ ತುಂಬಾ ಜನ ಹೆಣ್ಮಕ್ಳು ರಂಗೇಗೌಡರನ್ನ ಕರ್ಸಿ ಅಂತ ಅದ್ ಏನಕ್ಕೆ ಕರ್ಸಿದಾರ ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡಕ್ಕಂತೂ ಕಾಯ್ತಾ ಇದಾರೆ. ವಿಶ್ವಾಸ. ಒಂದ್ ನಿಮಿಷ ತಾಳಿ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್. ಅಮ್ಮ, ನಾವು ತಮ್ಮ ಹೆಸರು ಗೊತ್ತಾಗಿಲ್ಲ. ಜ್ಯೋತಿ ಅಂತ. ಜ್ಯೋತಿ ಅವರೇ, ಎಲ್ಲಿಂದ? ಹುಣಸೂರಿನ ಜ್ಯೋತಿ ಅವ್ರಿಗೆ ನಮಸ್ಕಾರ. ನಮಸ್ತೆ ಸರ್. ನಮ್ ಜೊತೆ ರಂಗೇಗೌಡರು ಇದ್ದಾರೆ, ಮಾತಾಡ್ಬೇಕು ಅನ್ಕೊಂಡಿದ್ದೀರಾ? ಮಾತಾಡಿಮಾ. ಹೌದು ಸರ್, ಕೊಡಿ ಸರ್. ನಮಸ್ಕಾರ. ನಮಸ್ತೆ ಸರ್. ಹೇಳಿಮಾ. ಸರ್, ನೀವು ಐಶು ಅವರು ಅಷ್ಟೊಂದು ಇಷ್ಟ ಪಡ್ತಾ ಇದ್ರು, ಅಷ್ಟೊಂದು ಇಷ್ಟ ಇಲ್ಲ ಅಂದ್ರು, ನೀವು ಅಷ್ಟು ಇಷ್ಟ ಪಡ್ತಾ ಇದ್ದೀರಲ್ಲ, ಯಾಕೆ ಅಂತ? ಅವ್ರಿಗೆ ಇಷ್ಟ ಇಲ್ಲ ಅಂತ ನಾವ್ ಇಷ್ಟ ಪಡದೆ ಇರಕ್ಕಾಗಲ್ವಲ್ಲಮ್ಮ. ಅಂದ್ರೆ ನಿಮ್ಗೆ ಇಷ್ಟ ಇದೆಯಲ್ವ ಅಂತ ಕೇಳ್ತಾ ಇದಾರೆ ಅವರು. ನಿಮ್ಗೆ ಇಷ್ಟ? ಹೌದು, ನನಗೆ ಇಷ್ಟ ಇದೆ. ಇಷ್ಟ ಇದೆ, ಕರೆಕ್ಟ್. ಅವ್ರು ಇಷ್ಟನೇ ಪಡ್ತಾ ಇಲ್ಲ, ಅಷ್ಟೊಂದು ಇಷ್ಟ ಪಡ್ತಾ ಇದಿಲ್ಲ ಅಂತ ಕೇಳ್ತಾ ಇದಾರೆ. ಅವ್ರು ಇಷ್ಟಪಟ್ಟಿಲ್ಲ ಅಂತ ನಾವು ಸುಮ್ನೆ ಆಗಕ್ಕಾಗಲ್ಲ. ಒಂದ್ಸಲಿ ಮನ್ಸಿಗೆ ಯಾರನ್ನ ಹಚ್ಕೊಂಡ್ಬಿಟ್ರೆ ಅವ್ರನ್ನ ಮರೆಯೋದು ತುಂಬಾ ಕಷ್ಟ. ಏನ್ ಇಷ್ಟ ಪಡ್ಬೇಕಾ, ಇಷ್ಟ ಪಡಬಾರ್ದಾ? ಇಷ್ಟ ಪಡ್ಬೇಕು. ಏನ ಎಮ್ಮನ್ ತುಂಬಾ ನಕರ ಆಗ್ಬಿಡಿಯಲ್ಲ, ಚಾಕು ಇಟ್ಕೊಂಡು ಹಿಂದೆ ಹೋಗೋ, ಎಣ್ಣೆ ಹೊಡ್ಬಿಟ್ಟು ಗಲಾಟೆ ಮಾಡೋ, ಇವೆಲ್ಲ ಯಾರು ನೋಡ್ತಾರೆ? ಏನೋ ಗೌಡ್ರ ಇದ್ರೆ ಸಹಿಸ್ಕೊಂಡಿದ್ದಾರೆ. ಅವ್ರು ಬೇಕಂತ ಮಾಡಿಲ್ಲಲ್ಲ, ಬೇರೆಯವ್ರು ಯಾರು ಮಿಕ್ಸ್ ಮಾಡ್ಕೊಟ್ಟಿದಲ್ವಾ. ಇವಾಗ ಏನ್ ಮಾಡ್ಬೇಕು ಗೌಡ್ರು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಅವರು ಇಷ್ಟ ಪಡೋ ತರ ಮಾಡ್ಬೇಕು ಐಶು ಅವ್ರಿಗೆ. ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟಿದ್ದಾರೆ, ಇನ್ನೇನ್ ಮಾಡ್ತಾರೆ ಪಾಪ ಅವರು. ಎಲ್ಲ ಅವ್ರ ಇಷ್ಟ ಆಗಂಗೆ ನಡ್ಕೊಂತಿದೀನಿ. ಹೌದು ಸರ್. ಯಾರು ತಪ್ಪಂತೀರಾ ನೀವು? ಗೌಡ್ರು ತಪ್ಪ, ಐಶು ತಪ್ಪ? ತಗೊಂಡೋಗಿದ್ದು ಕೊಟ್ಟಿದ್ದು ಇವ್ರದ್ದು ತಪ್ಪು ಸರ್. ಅಲ್ವಾ? ನೋಡಿ ಹೆಂಗೆ, ಎಷ್ಟು ಪ್ರೀತಿ ನೋಡಿ, ಅಂತ ಪ್ರೀತಿ ಯಾರಿಗಿರುತ್ತೆ? ಪ್ರೀತಿ ಇರ್ಬೇಕು ಸರ್, ಅಷ್ಟೊಂದು ನೋಡಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇನ್ನೇನೋ ಪ್ರಶ್ನೆ ಕೇಳ್ಬೇಕಾ ಗೌಡ್ರ ಹತ್ರ? ಇಲ್ಲ ಸರ್, ಇದು ಮುಂದೆ ಅಷ್ಟೇ ಇದರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಸರ್. ಚೆನ್ನಾಗಿದೆ ಧಾರಾವಾಹಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಹುಣಸೂರಿಂದ ಫೋನ್ ಮಾಡಿದ್ದೀರಾ, ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಗಿಫ್ಟ್ ವೋಚರು ನಿಮ್ಮ ಮನೆ ಕಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಏನಕ್ಕೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಪ್ರಶ್ನೆ. ಬಿಟ್ಟಾಕದಲ್ವಾ ಅನ್ನೋದು ಹೇಳಿಲ್ಲ ಅವರು, ಬಿಟ್ಟಾಕ್ಬೋದಲ್ಲ, ಅದೇನು ಅವ್ಳು ಬಿಡಲ್ಲ, ನೀವು ಬಿಡಲ್ಲ, ಏನು ಇದು ಅಂತ ಎಲ್ಲರೂ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಹಂಗೆ ಬಿಟ್ಟಾಕಕ್ಕಾಗಲ್ವಲ್ಲ ಸರ್. ಅವರು ನಾವು ದಾರಿಲಿ ಹೋಗೋರ್ನೇ ತುಂಬಾ ಪ್ರೀತಿ ಮಾಡೋರು ನಾವು. ಓಕೆ, ಆ ತರ ವಂಶಕ್ಕೆ ಸೇರಿರೋರು ನಾವು. ಇನ್ನ ಕಟ್ಕೊಂಡಿರೋ ಹೆಂಡತಿ ನಂಗೆಲ್ಲ ಬಿಡಕ್ಕಾಗುತ್ತೆ ಹೇಳಿ? ಎಲ್ಲ ವಂಶಕ್ಕೆ ಸೇರಿರೋರು ನೀವು. ಅವ್ರು ಇಷ್ಟ, ನಾನು ಇಷ್ಟಪಟ್ಟು ಮದುವೆ ಆಗ್ತಿದ್ರೆ ಊನಕ್ಕಾಗಲಿಲ್ಲ ನಿಮ್ಗೆ. ಯಾವ ಮದುವೆ ಆಗೋದು? ಅದು ನಮ್ಮ ತಾಯಿಯವ್ರ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಕೇಳಿಲ್ಲ ಸರ್. ಎಲ್ಲಾರ ಮರ್ಯಾದೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ ರೀ ಗೌಡ್ರೆ. ಅದೇ ತಪ್ಪು ಮಾಡಿದ್ರಿ ನೀವು, ಅದೊಂದು ಮಾತು ಹೇಳ್ಬಿಟ್ಟಿರಿ. ಇವತ್ತು ಹೆಂಗಿರ್ತಾ ಇದ್ರಿ ನೀವು? ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಸರ್. ಯಾವಾಗ ಟೈಮ್ ಬರುತ್ತೋ ನಾನು ನೋಡ್ತಾನೆ ಇದೀನಿ, ಟೈಮ್ ಬರುತ್ತೆ ಅಂತ. ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ. ಹಲೋ ಹಲೋ, ಓಕೆ, ಫೋನ್ ಕಟ್ ಆಗಿದೆ. ಅದೇನು ಬೈಕಲ್ಲಿ ಹೋಗ್ಬೇಕಂದ್ರೆ ನೀನ್ ಹೆಂಡತಿ ಅದು ಒಂದು ಚಾಕು ಬೇರೆ ಇಟ್ಕೊಂಡು ಹಿಂಗ್ ಕೂತಿರ್ತಾರಲ್ಲ, ಏನಪ್ಪಾ ಅದು? ಅವ್ರಿಗೂ ನನ್ಗೂ ಆಗಲ್ವಲ್ಲ, ಅದಕ್ಕೆ ಬ್ರೇಕ್ ಹೊಡೆದು ಮುಂದೆ ಬಂದು ಒಬ್ರಿಗೊಬ್ರು ಮುಟ್ಕೋಬಾರ್ದು ಅಂತ ಚಾಕು ಹಿಡ್ಕೊಂಡು ಟಚಿಂಗ್ ಆಗ್ಬಿಡುತ್ತೆ ಅಂತನಾ?
ಓಕೆ ಟಚಿಂಗ್ ಬೇಡ ಅಂತ. ಬೇಡ ಅಂತ. ಬಟ್ ಯಾರಿಗೂ ಗೊತ್ತಿಲ್ಲ ಚಾಕು ಇಟ್ಕೊಂಡಿರೋದು. ಯಾರಿಗೂ ಗೊತ್ತಿಲ್ಲ. ನಾನ್ ನೋಡಿದ್ರೆ ಬೈದಲ್ಲಿ ಹಿಂಗ್ ಕೂತಿರ್ತೀನಿ. ಎಲ್ಲಾರು ರೋಡಲ್ಲಿ ನೋಡಿದ್ರೆ ಗೌಡ್ರು ಏನ್ ಗತ್ತಲ್ಲಿ ಹೋಗ್ತಿದಾರೆ ಅದು ಇದು ಅಂತಾರೆ. ನನ್ ಕಷ್ಟ ನನ್ಗೆ ಗೊತ್ತಿಲ್ಲ. ಒಂದ್ಸಲಿ ಚುಚ್ಕೊಂಡಿತ್ತಾ? ಇಲ್ಲ ಚುಚ್ಚಿಲ್ಲ. ಚುಚ್ಚಿಲ್ಲ ಅಲ್ವಾ? ಮೊನ್ನೆ ಏನು ಗಲಾಟೆ ಇದು ನಿಮ್ದು, ನಿಮ್ ತಮ್ಮ ಏನೋ ಕಳ್ಸಿದ್ದು, ಯಾರೋ ಕಳ್ಸಿ ಹೊಡೆದ್ರಲ್ಲ, ಏನು ಸಮಾಚಾರ? ನನ್ ತಮ್ಮ ಕಳ್ಸಿದ್ನ. ಇಲ್ಲ ಏನೋ ಅಂತಿದ್ರು ಊರವರೆಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ. ಗಲಾಟೆ ಆಗಿದಂತೂ ಸತ್ಯ. ಆದ್ರೆ ತಮ್ಮ ಕಳ್ಸಿರಲ್ಲ ಬಿಡಿ. ಇದೇ ನಿಮ್ದು ಅತಿಯಾದ ಪ್ರೀತಿ, ಅತಿಯಾದ ವ್ಯಾಮೋಹ ನಿಮ್ದು. ಯಾರೋ ಕಳ್ಸಿದ್ದಾರೆ. ಯಾರೋ ಕಳ್ತನ. ಐಶು ಹಾಸ್ಪಿಟಲ್ ಸೇರಿಸಿದೀರಾ? ಹಾ ಸೇರಿಸಿದೀನಿ. ಏನಾಗಿದೆ? ಕೈ ಕಾಲು ಸ್ವಲ್ಪ ಏಟಾಗಿದೆ. ಓಕೆ, ಯಾರೋ ಮುರಿದಿದ್ದಾರೆ ಬಿಡಿ, ನೀವಂತೂ ಮುರಿಯಕ್ಕಾಗ್ಲಿಲ್ಲ. ಅಂತೂ ಯಾರೋ ಮುರಿಬೇಕಾಯ್ತು, ಅವ್ರು ಮುರಿದಿದ್ದಾರೆ ಬಿಡಿ. ಮುರಿದವ್ರಿಗೆ ಮುರಿತೀನಿ ಇಷ್ಟರಲ್ಲೇ. ಸುಂದರಿ ಗೌಡ್ರೆ, ನೀವೇನ್ ಮುರಿತೀರಾ? ಮನೇಲೆ ಮುರಿಯಕ್ಕಾಗಿಲ್ಲ ನೀವಿನ್ನ? ಮನೇಲಿ ಮುರಿಯಲ್ಲ ಸರ್, ಯಾಕಂದ್ರೆ ಅವ್ರ ಮೇಲೆ ಪ್ರೀತಿ ಇರುತ್ತೆ. ಆಚೆವ್ರಿಗೆ ಮುರಿಬೇಕು ಯಾವತ್ತಿದ್ರು. ಹಂಗಂತೀರಾ? ಹಂಗೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಕಮಲಾ ಅಂತ. ಎಲ್ಲಿಂದ ರೀ? ನಾವು ಬೆಂಗಳೂರು ವಿಜಯನಗರದಿಂದ. ವಿಜಯನಗರ ತುಂಗಾನಾ? ಏನ್ ನಿಮ್ಮ ಹೆಸರು? ಕಮಲಾ ಅಂತ. ಕಮಲಾ, ಯಾರ ಜೊತೆ ಮಾತಾಡ್ಬೇಕು ನೀವು? ನಾವು ರಂಗೇಗೌಡ್ರ ಜೊತೆ ಮಾತಾಡ್ಬೇಕು. ಗೌಡ್ರು ಬಂದ್ ಕಾಯ್ಕೊಂಡು ಕೂತಿದಾರೆ, ಮಾತಾಡ್ರಿ. ಹಲೋ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ? ಕಾಫಿ ಆಯ್ತು, ನಿಮ್ದಾಯ್ತಾ? ಆಯ್ತು ಸರ್. ಮತ್ತೆ ಕ್ವಶನ್ ಕೇಳ್ಬೇಕು. ಕೇಳಿ. ನಿಮ್ಮನ್ನ ತುಂಬಾ ನೀವ್ ಇಷ್ಟಪಡ್ತೀರಾ? ಅವ್ರು ಯಾಕೆ ಇಷ್ಟಪಡೋದಿಲ್ಲ ನಿಮ್ಮನ್ನ? ಅವರು ಇಷ್ಟಪಡ್ತಿದ್ದಾರೆ, ಆದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಅಲ್ಲ, ನಿಮ್ ತಾಯಿ ಮಾತೇ ಕೇಳ್ತೀರಾ ನೀವು, ಅವ್ರ ಮಾತು ಯಾಕೆ ಕೇಳೋದಿಲ್ಲ? ಅವ್ರ ಮಾತು ಕೇಳ್ತಿದ್ದೀನಲ್ಲ. ಅಲ್ಲ, ನೀವ್ ಮಾತ್ರ ತುಂಬಾ ಪ್ರೀತಿ ಮಾಡ್ತೀರಾ, ಅವ್ರು ತುಂಬಾ ಪ್ರೀತಿ ಮಾಡೋ ತರ ನೀವ್ ನಡ್ಕೋಬೇಕು. ಖಂಡಿತ ನಡ್ಕೋತಾ ಇಲ್ವಾ? ಒಳ್ಳೆ ಕಥೆ ಆಯ್ತು. ಕಮಲಾ, ನೀವೇನ್ ಮಾಡ್ಕೊಂಡಿದ್ದೀರಿ? ನಾವ್ ಗೃಹಿಣಿ. ಹೌದಾ? ಹೆಂಗಿರ್ಬೇಕು ಇವ್ರು? ಹೆಂಡತಿ ಜೊತೆ ಹೇಳ್ಕೊಡಿ ಸ್ವಲ್ಪ. ಅಯ್ಯೋ ನಗು ನಿಮ್ಗೇನೇನೆ. ಹಲೋ, ಹೆಂಗಿರ್ಬೇಕು ಹೇಳ್ರಿ ಹೆಂಡತಿ ಜೊತೆಗೆ? ಅವರು ಗೊತ್ತಿಲ್ಲ ಅವ್ರಿಗೆ ಪಾಪ. ಅಲ್ಲ, ನೀವು ಪ್ರೀತಿ ಮಾಡ್ತಿರಲ್ಲ, ಅವರು ಅದೇ ತರ ಪ್ರೀತಿ ಮಾಡ್ಬೇಕು ನಿಮ್ಮನ್ನ. ಕಮಲಾ ಅವ್ರೆ, ಹೆಂಡತಿಗೆ ಎಣ್ಣೆ ಹೊಡಿಬೇಡಮ್ಮ, ಮನೇಲೇ ಕುತ್ಕೊಂಡು ಎಣ್ಣೆ ಹೊಡಿ ಅಂತ ತೆಗೆದುಕೊಂಡಿರೋ ಗಂಡ ಇದಕ್ಕಿನ್ನ ಯಾರು ನೋಡ್ಕೊಳ್ತಾರೆ? ಅಲ್ಲ, ಅದು ತಪ್ಪು ಅಲ್ವಾ ಸರ್? ಅದು ತಪ್ಪ? ಹೌದು, ತಪ್ಪು. ಎಣ್ಣೆ ಹೊಡ್ಬಿಟ್ಟು ರೋಡಲ್ಲೆಲ್ಲ ಗಲಾಟೆ ಮಾಡೋ ಬದಲು ಮನೇಲೆ ಕುತ್ಕೊಂಡು ಎಣ್ಣೆ ಹೊಡ್ಕೊಳಮ್ಮ ಅಂತ ಹೇಳ್ಕೊಡ್ತಾ ಇದಾರೆ ಅವರು. ಅಲ್ವಾ? ಅಲ್ಲ, ಅವ್ರ ತಾಯಿ ಮಾತು ಕೇಳ್ಕೊಂಡು ಅವ್ರು ಇದ್ ಮಾಡಿದಲ್ವಾ? ಇವಾಗ ನಿಮ್ ಯಜಮಾನ್ ಯಾವ ತರ ತಗೊಂಡ್ ಕೊಟ್ಟಿದಾರ ಹತ್ರ ಏನಾದ್ರು ನಿಮ್ಗೆ? ಇಲ್ಲ ಸರ್, ನಾವು ಡ್ರಿಂಕ್ಸ್ ಅದು ಹತ್ರಕ್ಕೂ ಬರೋದಿಲ್ಲ. ಅವರೇ ಕುಡಿಯೋದಿಲ್ಲ, ನಾವೆಲ್ಲಿ ಇವ್ರು ಕುಡಿಯಲ್ಲ, ಈಗ ಅವ್ರು ಕುಡಿಯಲ್ಲ. ಹೌದು ಪಾಪ ಹೆಂಡತಿ ತಗೊಂಬಂದ್ ಕೊಟ್ಟಿಲ್ಲ ಅವರು. ಆಯ್ತು ಬಿಡಿ, ನಿಮ್ ಯಜಮಾನ್ರಿಗೆ ಹೇಳ್ತೀನಿ ಒಂದ್ಸರಿ ನಿಮ್ಗೂ ತಗೊಂಬಂದ್ ಕೊಡ್ಲಿ. ಇಲ್ಲ ಸರ್, ಇಲ್ಲಿ ಬಿಡ್ರಿ, ಒಂದ್ಸರಿ ನೋಡ್ಕೊಡ್ರಿ. ಇಲ್ಲ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವಿಜಯನಗರದಿಂದ ಫೋನ್ ಮಾಡಿದ್ದೀರಾ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಇವ್ರ ಶೋರೂಮ್ ಇದೆ. ಆ ವೋಚರ್ನ ತಗೊಂಡೋಗಿ ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಎಷ್ಟು ಏನೇನು ನೋಡ್ತಾರೆ ಜನ. ತಾಳಿತಲ್ಲಿ ಬಂದು ಒಂದು ಕಾಲ್ ತಗೋಬೇಕು. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಶಶಿಕಲಾ ಅಂತ. ಎಲ್ಲಿಂದ ರೀ? ನಾವು ಕದರನಹಳ್ಳಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಗೌಡ್ರು ಕೂಡ್ತೀರಾ, ಬೇಗ ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಾನ್ ನಿಮ್ಮನ್ನ ಒಂದು ಕ್ವಶನ್ ಕೇಳ್ಬೇಕು. ಕೇಳಿ. ನೀವು ಅಲ್ಲಿ ತಾಳಿ ಕಟ್ಟಾದ್ರೂ ತಾಳಿ ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ಹೇಳ್ತೀರಲ್ಲ, ಹಾಸ್ಪಿಟಲ್ ಇದ್ದಾಗ ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಳಿ ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಸೊ ಕೇಳಿದ್ರೆ ಏನಿದೆ ತಪ್ಪು? ಹೌದು, ಬಟ್ ಅವರು ಲಾಯರ್ ಆಫೀಸಲ್ಲಿ ಏನ್ ಹೇಳಿರ್ತಾರೆ, ನನಗೆ ಇದು ಬರೀ ಒಂದು ಸರ ಅಷ್ಟೇ, ನೀನ್ ಕಟ್ಟಿರೋ ತಾಳಿ ಎಲ್ಲ ಅಂತ ಹೇಳಿರ್ತಾರೆ. ಸೊ ನಾನು ಅವ್ರನ್ನ ರೇಗ್ಸಕ್ಕೋಸ್ಕರ ನಾನು ಆತರ ಹೇಳ್ತೀನಿ ಅಷ್ಟೇ. ಬಟ್ ಅವರ ಕೋಪದಲ್ಲಿ ಹೇಳಿರ್ತಾರೆ. ಇವಾಗ ಅದ್ರ ಬೆಲೆ ಏನೋ ಕನ್ಫರ್ಮ್ ಆಗಿ ಗೊತ್ತಿರುತ್ತಲ್ವಾ ಅವ್ರಿಗೆ? ಅವ್ರಿಗೆ ಆ ಬೆಲೆ ಗೊತ್ತಾಗ್ಲಿ, ನನ್ ಮೇಲೆ ಪ್ರೀತಿ ಬರ್ಲಿ ಅಂತಾನೆ ನಾನು ಎಲ್ಲದನ್ನು ಕೆದಕ್ತಾ ಇದೀನಿ ಅಷ್ಟೇ, ಇನ್ನೇನಿಲ್ಲ. ಬಟ್ ನೀವು ಡ್ರಿಂಕ್ಸ್ ತಂದು ಕೊಟ್ಟಿದ್ದು ತಪ್ಪಲ್ವಾ? ಅದು ತಪ್ಪೆಂಗಾಗುತ್ತೆ? ಅವ್ರು ಇಷ್ಟಪಟ್ಟಿದ್ದನ್ನು ಕೊಡೋದು ಗಂಡನಾಗಿ ನನ್ ಕರ್ತವ್ಯ ಅಲ್ವಾ? ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ವಲ್ಲ ಅದನ್ನ ನಿಮ್ಗೆ. ಅವ್ರು ಹೇಳ್ತಾರಲ್ಲ, ನಾನ್ ಇನ್ಮೇಲೆ ದಿನ ಕುಡಿತೀನಿ ಅಂತ ಹೇಳ್ತಾರಲ್ಲ ಅವರು. ಅವ್ರು ಹೇಳಿದ್ರು ನೀವು ತಂದ್ಕೊಡೋದು ತಪ್ಪಾಗುತ್ತಲ್ವಾ? ಅದು ಮೇಡಮ್, ನೀವೇನ್ ಮಾಡ್ಕೊಂಡಿದ್ದೀರಾ? ನಾ ಹೌಸ್ ವೈಫ್. ಓಕೆ, ನಿಮ್ ಯಜಮಾನ್ರ ಹತ್ರ ಏನಾದ್ರು ಕದ್ದು ಮುಚ್ಚಿನ ತಗೊಂಬಂದ್ ಕೊಟ್ಟಿದ್ದೀರಾ ಮನೇಲೆ ತಗೊಂತ? ಇಲ್ಲ ಅಲ್ಲ, ಆ ತರದಲ್ಲ, ಬೇರೆ ಏನಾದ್ರು ಒಳಗೆ ಮೈಸೂರು ಪಾಕ್ ತಿನ್ನು, ಈಚೆ ಬರ್ಬೇಡ, ಜಾಮೂನ್ ತಿನ್ನು, ಈಚೆ ಬರ್ಬೇಡ ಅಂತ ಆ ತರ ತಗೊಂಬಂದ್ ಕೊಟ್ಟಿದ್ದಾರಾ? ತಂದ್ಕೊಡ್ತಾರೆ, ಬಟ್ ಈ ತರದ್ದೆಲ್ಲ ತಂದ್ಕೊಡೋದಿಲ್ಲ, ಯಾರು ಕೇಳೋದಿಲ್ಲ, ತಂದ್ಕೊಡೋದಿಲ್ಲ. ಅಲ್ಲ, ಅವ್ರು ಮಲ್ಗೆ ಹೂ ತಗೊಂಡೋಗಿದ್ರು, ಬೇಡ ಅಂದ್ರು, ಅದಕ್ಕೇನೆ ಅವ್ರೇನೋ ಬೇರೆ ತಗೊಂಬಂದ್ ಕೊಟ್ರು. ನಿಮ್ಗೆ ಹೂವು ಅಯ್ಯೋ ತಗೊಂಬಂದ್ ಕೊಟ್ಟಿದ್ದಾರಾ ನಿಮ್ ಯಜಮಾನ್ರು? ತಂದ್ಕೊಟ್ಟಿದ್ದಾರೆ. ಮನೆಯೊಳಗೆ ಇರಬೇಕು ಹೂವು ಮುಟ್ಕೊಂಡು ಅಂತ ಹೇಳಿದಾರಾ? ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ, ಬಟ್ ಈ ತರದ್ ತಂದ್ಕೊಟ್ಟು ಇವ್ರು ಆತರ ಕೊಡ್ಬೋದಾಗಿತ್ತಲ್ವಾ? ಹೌದು, ಅವ್ರ ಆ ತರದ್ ಕೇಳಿಲ್ವಲ್ಲ ನನ್ನ. ಅವ್ರು ಕೇಳಿಲ್ಲ ಬಿಡಿ. ಅವ್ರು ಕೇಳಿಲ್ಲ ಅಂದ್ರೆ ನೀವು ಅವ್ರ ಪ್ರೀತಿ ಉಳಿಸ್ಕೋಬೇಕಲ್ಲ, ಮಲ್ಗೆ ಹೂವ ಆ ತರದನ್ನ ತಂದ್ಕೊಟ್ಟು ಅವ್ರು ಇಷ್ಟಪಡ್ತಾರೆ. ಇವಾಗ ಹೇಳಿದಾರಲ್ಲ. ಓಕೆ ಗೌಡ್ರೆ, ಹೇಳಿ ಸರ್. ಯಾರು ನಿಮ್ಗೆ ಅಟ್ಯಾಕ್ ಮಾಡಿದ್ರು ಅಂತ ಏನಾದ್ರು ಡೌಟ್ ಇದೆಯಾ? ಸದ್ಯಕ್ಕೆ ಅಂತದೇನು ಇಲ್ಲ. ಅವ್ರದೊಂದು ಫೋನ್ ಸಿಕ್ಕಿದೆ. ಓಕೆ, ಆದ್ರೆ ಅದು ರಿಪೇರಿ ಆಗಿದೆ. ಅದನ್ನ ರೆಡಿ ಮಾಡಿಸಿ
ಅದಕ್ಕೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅವ್ರು ರಿಪೇರಿ ಮಾಡ್ತೀರಾ? ಆಮೇಲೆ ಅವ್ರನ್ನ ರಿಪೇರಿ ಮಾಡ್ತೀನಿ. ಫಸ್ಟ್ ಫೋನ್ ರಿಪೇರಿ ಮಾಡಿಸ್ತೀನಿ, ಆಮೇಲೆ ಅವ್ರನ್ನ ರಿಪೇರಿ ಮಾಡ್ತೀನಿ. ಓಕೆ. ಆದ್ರೂ ನಿಮ್ಮ ಹೆಂಡತಿ ಹೊಡೆಯೋ ತನಕ ಸುಮ್ಮನಿದ್ರಲ್ಲ ಗೌಡ್ರೆ ನೀವು? ನಾನು ಅಲ್ಲಿ ಹೊಡೆದಾಡ್ತಿದ್ದೆ ಸರ್. ಅಲ್ಲಿ ನನ್ನ ಕಣ್ಣಿಗೆ ಖಾರದ ಪುಡಿ ಹಚ್ಬಿಟ್ಟಿದ್ರು, ನನಗೇನು ಕಾಣ್ತಿರ್ಲಿಲ್ಲ. ಓಕೆ. ಫುಲ್ಲು ಗಲಾಟೆ ಅವತ್ತು. ಆಮೇಲೆ ಹೋಗಿ ಎಲ್ಲಾರನ್ನೂ ಹೊಡೆದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ದೀನಿ. ಆದ್ರೂ ನಿಮ್ಮ ಹೆಂಡತಿ ಎಣ್ಣೆ ಹೊಡೆದಾಗ ಅವ್ರ ಅಪ್ಪ ಅಮ್ಮ ಎಲ್ಲ ಬೇಜಾರು ಮಾಡ್ಕೊಂಡು ಹೊಟ್ಟೋದ್ರು. ನೀವೇನಾದ್ರು ಹೇಳ್ಬೋದಿತ್ತಲ್ಲ, ಆ ಥರ ಅವಳಲ್ಲ, ಅವಳು ಈ ಥರ ಏನು ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಅವ್ರಿಗೆ ಸಮಾಧಾನ ಮಾಡಿದ್ದೀನಿ, ಸಮಾಧಾನ ಮಾಡೇ ಕಳಿಸಿದ್ದೀನಿ. ಆದರೂ ಅಷ್ಟು ಜನದ ಮುಂದೆ ಅವ್ರ ಮಗಳು ಆ ಥರ ಮಾಡಿದ್ಲಲ್ಲ ಅಂತ ಅವ್ರಿಗೆ ನೋವು ಇದ್ದೇ ಇರುತ್ತೆ ಎಂಥವ್ರಿಗೆ ಆಗಲಿ. ಓಕೆ. ಅದಕ್ಕೋಸ್ಕರ ಅವರು ಅವತ್ತಂಗೆ ನಡ್ಕೊಂಡ್ರು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನಾನು ಇದೀನಲ್ಲ, ಸರಿ ಮಾಡ್ತೀನಿ. ಒಂದ್ಸರಿ ಮಾನ ಮರ್ಯಾದೆಯವ್ರು ತಿರ್ಗ ತರಕಾಗತ್ತೆ? ಮಾನ ಮರ್ಯಾದೆ ಏನ್ ಸರ್, ಜನ ಇವತ್ತು ಅಂತಾರೆ, ನಾಳೆ ಸುಮ್ಮನೆ ಆಗ್ತಾರೆ, ಮರ್ತ್ಬಿಡ್ತಾರೆ. ನಮ್ದು ನಾವು ನೋಡ್ಕೋಬೇಕು ಸರ್. ನಮ್ಮನೆ ಮುಖ್ಯ ನಮಗೆ ಮೊದಲು. ಓಕೆ, ಮನೇನು ನೋಡ್ಕೊಳ್ಳಿ, ನಿಮ್ಮ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳ್ಳಿ, ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮುರಳಿ ಅವ್ರಿಗೆ. ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ಸರೋಜಾ ಅಂತ. ಸರೋಜಾ ಅವ್ರೆ, ಎಲ್ಲಿಂದ ರೀ? ಚೆನ್ನಾಗಿದ್ದೀರಾ ಮುರಳಿ ಅವರೇ? ಚೆನ್ನಾಗಿದ್ದೀವಿ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ಸರೋಜಾ ಅವ್ರೆ? ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಏನ್ ಮಾಡ್ಕೊಂಡಿದ್ದೀರಾ ಸರೋಜಾ ಅವ್ರೆ? ನಾನು ಅಡಿಗೆ ಮಾಡ್ಕೊಂಡು ಮನೇಲೇ ಇದ್ದೀನಿ. ಅಡಿಗೆ ಮಾಡ್ಕೊಂಡು ಮಲ್ಲಿದ್ದೀರಾ? ಯಾರಿಗೋಸ್ಕರ ಅಡಿಗೆ ಮಾಡ್ತೀರಾ? ಅದು ರಂಗೇಗೌಡರು ಬರ್ತಾರೆ ಅಂತ ಹೇಳಿ ಅಡಿಗೆ ಮಾಡಿ ರೆಡಿ ಇಟ್ಕೊಂಡಿದೀನಿ. ಓ, ನಿಮ್ಮ ಮನೆಗೂ ಬರ್ತಾರಾ ಇವರು? ಬರ್ಲಿ ಅಂತ ಕೇಳ್ತಾ ಇದೀವಿ. ಕೇಳಿ ಕೇಳಿ ಕೇಳಿ, ಗೌಡ್ರು ರೆಡಿ ಆಗಿದ್ದಾರೆ, ಕೇಳಿ. ಗೌಡ್ರೆ ಮಾತಾಡಿ. ನಮಸ್ಕಾರ ಗೌಡ್ರೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ. ಮತ್ತೆ ಎಲ್ಲಿ ನಮ್ಮ ಐಸು ಮೇಡಮ್ ಅವರು? ಯಾಕೋ ಯಾರೋ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅನ್ನಿಸ್ತಿದ್ಯಲ್ಲ. ಇಲ್ವಲ್ಲ, ಸರೋಜಾ ಅಂತ. ಸರೋಜನಾ? ಹೌದು. ಹೇಳಿಮ್ಮ, ಹೇಳಿ. ಮತ್ತೆ ಗೌಡ್ರೆ, ನಿಮ್ ಆಕ್ಟಿಂಗ್ ಸೂಪರ್ ಆಗಿ ಮಾಡ್ತೀರಾ. ನಮ್ಗಂತೂ ತುಂಬಾನೇ ಇಷ್ಟ ಆಗಿದೆ ನಿಮ್ ಆಕ್ಟಿಂಗ್. ಯಾಕೆ ತಿರುಗಿತ್ಲೆ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವರೆಲ್ಲ ಇಲ್ಲೇ ಹಾಕೊಂತೀನಿ. ಯಾಟೆ ಗಿರಿ ಇಲ್ಲಿ ಕತೆ ಕಟ್ಕೊಳ್ಳಿ ನೀವು. ಯಾಕೆ ಗೌಡ್ರೆ? ಯಾಟೆ ಎಲ್ಲಿದ್ಯೋ? ನಾವೀಗ ಬಸ್ಸಲ್ಲಿ ಹೋಗ್ತಾ ಇದೀವಿ. ನಾನು ಗಿರ್ಗಿಟ್ಲೇನೋ ಇದ್ದಾನೆ ಜೊತೆಗೆ, ಮಾತಾಡಿ. ಗಿರ್ಗಿಟ್ಲೆ ಜೊತೆ ನಾವ ಕೊಡಿ ಕೊಡಿ ಕೊಡಿ. ಕೊಡೋದು ಅವರೇ ಮಾತಾಡಿದ್ದು. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಏನ್ ರಂಗೇಗೌಡರು ಅತ್ಗೆಮ್ಮನ್ ಕರ್ಕೊಂಡು ಗುಲ್ಸಂಜೆ ಮಾತು ಫಂಕ್ಷನ್ಗೆ ಹೋಗ್ಬಿಟ್ಟಿದ್ದೀರಾ? ಅತ್ಗೆಮ್ಮ ಇಲ್ಲೋ, ನಾನೊಬ್ನೇ ಬಂದಿರೋದು. ಹೌದಾ? ಅತ್ಗೆಮ್ಮವ್ರು ಬಂದಿಲ್ವಾ? ಅತ್ಗೆಮ್ಮವ್ರು ಬಂದಿಲ್ಲ. ಫಸ್ಟ್ ಇವ್ರಿಬ್ರು ಸವಾಸ ಬಿಟ್ರೆ ಉದ್ದಾರ ಆಗೋದು. ಅವ್ರ ಒಳ್ಳೆ ಸ್ನೇಹಿತರು ಯಾರು ಸಿಕ್ಕಲ್ಲ ಗೊತ್ತಾ? ಊಟ ಕೊಡ್ತಾ ಇದ್ರು. ಈ ನನ್ನ ಮಕ್ಕಳ ಸವಾಸ ಬಿಡೋ ತನಕ ಉದ್ದಾರ ಆಗಲ್ಲ. ಅವ್ರಷ್ಟು ಒಳ್ಳೆ ಸ್ನೇಹಿತರು ಯಾರಿಗೂ ಸಿಕ್ಕಲ್ಲ. ಆ ಯಾಟೆಗೆ ಇಡ್ಲೆ ತಾನೆ 5 ವರ್ಷ ಉಪಯೋಗ ಇಲ್ಲ ಅವರು. ನೋಡ್ರಲ್ಲ ಹೆಂಗ್ ಹೇಳ್ತಾವ್ರೆ. ಹಂಗೇನಿಲ್ಲ, ಮುರಳೀಶ್ವರ್ಗೆ ಅವರು ಏನೋ ಮಾಡ್ಬೇಕು ಅಂತ ಹೇಳಿದ್ರು ಮೊನ್ನೆ. ಏನ್ ಮಾಡ್ಬೇಕು ಅಂದ್ರು? ಇದೆ ಏನೋ ಇಂತ ಯಾಟೆಗಿರಿ ಇಟ್ಕೊಂಡು ನೀವು ಜೀವನ ನಡೆಸ್ತಾ ಇದೀರಾ? ಅಲ್ಲಪ್ಪ, ಯಾಟೆಗಿರಿ ಇಟ್ಲಿ ಅವ್ರೆ, ಅಲ್ರಿ ಅಷ್ಟೊಂದೆಲ್ಲ ಏಟ್ ಬೀಸ್ಕೊಂಡು ಆ ಎಮ್ಮನ್ನೆಲ್ಲ ತಗೊಂಡಾಗ ಹಾಸ್ಪಿಟ್ಲಿಗೆ ಹಾಕೋ ನೀವೇನ್ರಿ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ರಂಗೇಗೌಡರು ಐಶ್ವರ್ಯ ಮೇಡಮ್ ಅವರು ಸಣ್ಣಾಗಿ ಇವತ್ತು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಅಂತ ಮಾಡಿದ್ವಿ. ಅದು ಯಾರು ನಮಗ್ ಗೊತ್ತಿಲ್ದೇನೆ ನಮ್ ರಂಗೇಗೌಡರಿಗೆ ಅಟ್ಯಾಕ್ ಮಾಡಿ ರಂಗಮ್ಮನ್ನ ಅವ್ರನ್ನ ಹೊಡೆದ್ ಬಿಟ್ಟಿದ್ದಾರೆ. ನಮ್ಗೆ ಈಗ ಗೊತ್ತಾಗಿದೆ. ಆಲೂ ಬ್ರೆಡ್ ತಗೊಂಡ್ ಹೋಗ್ತಾವ್ ರಂಗೇಗೌಡರು ಐಶ್ವರ್ಯ ಮೇಡಮ್ಗೆ. ಬ್ರೆಡ್ ಅಲ್ಲ, ಇದನ್ನು ಹೋಯ್ತಾ ಇದ್ದೀವಿ. ನೋಡ್ರಿ ಇಲ್ರಿ, ಆ ಎಮ್ಮನ್ ಕೊಟ್ಟಿರೋ ಬ್ರೆಡ್ ತಿನ್ನಿಸ್ತಾ ಇದೀನಿ. ಇದು ಕಾಣ್ತಾ ಇಲ್ಲ ಬ್ರೆಡ್? ಈಗ ಕಾಣ್ತಾ ಇದೆ, ಕಾಣ್ತಾ ಇದೆ. ಅವನ್ ಇದ್ದಿದ್ರೆ ಯಾರು ಹೊಡೆಯಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಅವ್ನ ಬಾಡಿ ನೋಡಿದಿರಲ್ಲ. ಗೌಡ್ರೆ, ನೀವು ನನ್ನ ಬಾಡಿ ನೋಡಿದ್ರೆ ಎಲ್ರು ಓಡಿ ಹೋಗ್ತಾ ಇದ್ರು. ಆಯ್ತಿರಪ್ಪ, ಆಯ್ತಾ ನಿಮ್ ಕತೆ? ಹೇಳಿ ಹೇಳಿ, ಇನ್ನೇನ್ ಸಮಾಚಾರ? ಏನಿಲ್ಲ ಸರ್, ನಮ್ ರಂಗೇಗೌಡರು ಅತ್ಗೆಮ್ಮ ಇಬ್ರು ಸಂದಾಗಿರ್ಬೇಕು. ಅವ್ರು ಯಾವತ್ತಿಗೂ ನೆಗ್ದಂತ ಇರ್ಬೇಕನ್ನೋದೇ ನಮ್ಮ ಯಾಟಗಿರಿ ಆಸೆ. ನೀವಿಬ್ರು ಇರೋ ತನಕ ಸಾಧ್ಯನೇ ಇಲ್ಲ. ಫೋನ್ ಇಟ್ಬಿಡಿ. ಥ್ಯಾಂಕ್ ಯು. ಏನ್ ಗೌಡ್ರೆ, ಇವ್ರನ್ನೆಲ್ಲ ಸವಾಸ ಇಟ್ಕೊಂಡು ನೀವು ಹಿಂಗೆ, ಅವರು ಹಿಂಗೆ, ಎಲ್ಲ ಒಂದೇ ಕಂಪ್ನಿ. ನೀವೆಲ್ಲ ಯಾಟೆ ಓದಿಲ್ವಾ? ಏನ್ 4ನೇ ಕ್ಲಾಸ್ ಓದವನೆ ಸಾಲ್ದ? 4ನೇ ಕ್ಲಾಸ್ ಓದಿರೋ ಯಾಟೆ, ಏನು ಓದಿಲ್ದಿರೋ ಗಿರ್ಗಿಟ್ಲೆ. ಆದ್ರೂ ಮಧ್ಯ ನೀವೊಂದು 2ನೇ ಕ್ಲಾಸಾ? ಏನು ಓದಿಲ್ಲ ಸರ್. ಬಾಂಬಾಟ್ ಬಿಡಿ, ನೀವು ಕಳಿಸಿದ್ರಿ ಸ್ಕೂಲ್ಗೆ, ಮರ್ತೋಗ್ಬಿಟ್ಟಿದ್ದೀರಾ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ ಜೊತೆಗೆ ರಂಗೇಗೌಡರು ಇದ್ದಾರೆ, ಮಾತಾಡ್ಬೋದು, ನಿಮ್ಮ ಕಷ್ಟ ಸುಖನ ಹೇಳ್ಕೋಬಹುದು, ಬೇಕಾದ್ರೆ ಮನೆಗೆ ಕರ್ಕೋಬಹುದು. ಓಕೆ ಸರ್, ಮಾತಾಡಿ. ರಂಗೇಗೌಡ್ರೆ, ನನ್ನ ಹೆಸರು ಸೌಮ್ಯ ಅಂತ. ಹೇಳಿ ಐಸು ಮೇಡಮ್ ಅವರೇ. ಏನ್ ಗೌಡ್ರಿ ಇದು ಹಿಂಗೆ? ಅದು ಮಜಾನೇ ಬೇರೆ ಬಿಡಿ.
ಅಲ್ಲ ಸ್ವಾಮಿ, ಅವ್ರನ್ನ ಕರ್ಕೊಂಬರ್ಬಿಟ್ಟು ನೀವೇನು ಸ್ವಾಮಿ ಇಲ್ಲಿ ಬಂದಿದ್ದೀರಾ ಒಬ್ರೇನೇನೆ? ಏನ್ರಿ ನೀವು ಅಷ್ಟು ಗೊತ್ತಾಗೋದಿಲ್ವಾ ನಿಮ್ಗೆ? ನಾನು ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಅದೇ. ಕೈಕಾಲ್ ಮುರ್ಕೊಂಡ್ ಕೂತಿದೀನಿ, ನೀವ್ ಅಲ್ಲಿ ಹೋಗಿ ಲೈವ್ ಶೋ ಬೇರೆ ಮಾಡ್ತಾ ಇದೀರಾ. ನಮ್ support ಅವ್ರು ಇದ್ದಾರೆ, ಮಾತಾಡಿ, ಮಾತಾಡಿ. ಇಲ್ಲಿ ನಾನು ನೋಡ್ಕೋಬೇಕು ಅಂತ ನಿಮ್ಗೆ ನನಗೆ ಹೇಳ್ತಿರೋದ ಬಂದ್ ನೋಡ್ಕೊಳೋದಕ್ಕೆ ಬಂದೆ ಒಂದ್ ಅರ್ಧ ಗಂಟೆ. ನಂಗೆ ಏನಾದ್ರು ಬೇಕಾದ್ರೆ ನಾನು ಯಾರನ್ನ ಕೇಳಕ್ಕಾಗತ್ತೆ? ಅಲ್ಲಿ ಯಾಟೆ ಗಿರ್ಗಿಟ್ಲೆ ಇಲ್ವಾ? ಒಂದ್ ಅರ್ಧ ಗಂಟೆ ಬಂದ್ಬಿಡ್ತೀನಿ. ಯಾಟಿಗೆ ನನ್ ಗಂಡ ಯಾರು? ನಾನೇ ಮತ್ತೆ ನಿಮ್ಗೆ ಅನುಮಾನ ಅಂತ ಮಾತಿಗೆ ಮುಂಚೆ ಹೇಳ್ತೀರಾ? ನೀವು ಬಂದ್ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಯಾರು ನಿಮ್ ಕೈಗೆ ಫೋನ್ ಕೊಟ್ಟಿದ್ದು? ಬಿಡಿ ಇವತ್ತು ಕಳ್ಸ್ಕೊಡ್ತೀವಿ, ಬೇಗ ಬಿಡಿ. ಏನ್ ಮೇಡಮ್, ಆರೋಗ್ಯವಾಗಿದ್ದೀರಾ? ಈ ಕೈಕಾಲ್ ಮುರ್ಕೊಂಡಿದೀನಿ ಸರ್, ನೋಡಿ ನೀವು ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ನೀವು ಶೋ ಮಾಡ್ತಾ ಇದೀರಲ್ಲ. ಅಯ್ಯೋ ನಾನು ಬೈಬೇಡ್ರಿ, ಯಾರು ನಿಮ್ ಯಜಮಾನ್ರಲ್ಲ, ನಾನು ಮುರಳಿ ಮಾತಾಡ್ತಾ ಇರೋದು. ನಿಮ್ ಯಜಮಾನ್ರ ಹತ್ರ ಮಾತಾಡ್ತೀರಿ ನನ್ನ ಹತ್ರ ನೀವೇ? ಅಯ್ಯೋ ಕರ್ಮ. ಆಯ್ತು, ಒಂದ್ ಕೆಲಸ ಮಾಡಿ, ಇವತ್ತು ಒಂದು ಕಳ್ಸ್ಕೊಡ್ತೀನಿ. ಸ್ವಲ್ಪ ಹುಷಾರಾಗಿ ಆರಾಮಾಗಿ ಹಾಸ್ಪಿಟ್ಲಲ್ಲೇ ಇರಿ. ಸಾಧ್ಯ ಆದ್ರೆ ನಾಳೆ ಕರ್ಸ್ಕೊಳ್ತೀನಿ ನಿಮ್ಮನ್ನ, ಇಲ್ಲ ನಾನೇ ಹಾಸ್ಪಿಟ್ಲಿಗೆ ಬರ್ತೀನಿ. ಬೇಗ 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 ಫಾಸ್ಟ್ ರಿಕವರಿ ಮೇಡಮ್. ಸ್ಪೀಡಿ ರಿಕವರಿನಾ ಸರ್? ಸ್ಪೀಡ್ ರಿಕವರಿ, ಫಾಸ್ಟ್ ರಿಕವರಿ, ಏನ್ ಬೇಕಾದ್ರೂ ರಿಕವರಿ ಆಗಿ ನಾಳೆ ಇಲ್ಲಿ ಬಂದ್ಬಿಡಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾವು. ಫಸ್ಟ್ ಕಳ್ಸಿ ಸರ್ ಅವ್ರನ್ನ. ಬಂದೆ 5 ನಿಮಿಷ ಬಂದ್ಬಿಟ್ಟೆ. ಇದೇನ್ ಸ್ವಾಮಿ, ಫೋನಲ್ಲಿ ನೋಡ್ರಿ ಇಷ್ಟೊಂದು ಭಯ ಬೀಳ್ತೀರಾ ನೀವು? ಭಯ ಅಲ್ಲ ಸರ್, ಅದು ಪ್ರೀತಿನ ಮತ್ತೆ ಕರೀತಾವ್ರೆ ಒಂದ್ಸರಿ ಫೋನಲ್ಲಿ ಮಾತಾಡ್ಕೊಂಬನಿ. ಆಮೇಲೆ ರಾತ್ರಿ ಮನೆ ಸೇರಿಸಿದ್ರೆ ಕಷ್ಟ ಆಗ್ತದೆ. ಏನ್ ಪ್ಲಾನ್ ಇಟ್ಟಿದ್ದೀರಾ? ಏನಾಗ್ಬೇಕು ಅಂತೀರಾ ಜೀವನದಲ್ಲಿ ನೀವು? ಅಂದ್ರೆ ಏನ್ ಅಲ್ಲೇನೋ ಗಲಾಟೆ ಮಾಡ್ಕೊಳ್ತೀರಾ, ಇಲ್ಲಿ ಏನೋ ಹೆಂಡ್ತಿದ್ರೆ ಸರಿ ಇಲ್ಲ, ನಿಮ್ಮ ಅಮ್ಮನ ಮಾತು ಕೇಳ್ತೀರಾ, ನಿಮ್ಮ ತಮ್ಮ ಸರಿ ಇಲ್ಲ, ಎಷ್ಟೊಂದು ಸಮಸ್ಯೆಗಳಿದೆ. ಏನ್ ಮಾಡ್ತೀರಾ ಅಂದ್ರೆ ಏನು ಅಂದ್ರೆ ನಾನು ಏನ್ ಹೇಳಿ ನಿಮ್ಗೆ? ಎರಡ ಹೇಳಕ್ಕೆ ಅಮ್ಮನ ಮಾತು ಕೇಳಲೇಬೇಕಲ್ವಾ? ಪ್ರತಿಯೊಬ್ಬರು ಕೇಳಲೇಬೇಕು. ಕೇಳ್ಬಿಟ್ಟು ಹಿಂಗ್ ಆಗಿದ್ದೀರಲ್ಲ, ಗೊತ್ತಾಗುತ್ತೆ. ತಮ್ಮ ಗಲಾಟೆ ಮಾಡಿಸಿರೋದು ನನಗೆ ಗೊತ್ತಿಲ್ಲ. ಅಲ್ಲ, ಮಾಡಿಸಿರ್ಬೋದೇನೋ ಅಂತ ನನಗೂ ಗೊತ್ತಿಲ್ಲ. ಬಿಡಿ, ಅಷ್ಟೊಂದು ಮೀಟರ್ ಇಲ್ಲ ಅಂತೀರಾ? ಅಷ್ಟು ಮೀಟರ್ ಇಲ್ಲ ಅಲ್ಲ. ಓಕೆ, ಅವ್ನು ಅಷ್ಟು ಇಷ್ಟಪಡ್ತಾನೆ. ಮೀಟರ್ ಕೃಷ್ಣಪ್ಪ ಯಾರು ನಿಮ್ಮಲ್ಲಿ? ಅವ್ನ್ ಗೊತ್ತಿಲ್ಲ ನನ್ಗೆ ಯಾರು ಅಂತಾನೆ. ಸರಿಯಾಗಿ ನೋಡ್ಕೊಳ್ಳಿ, ಅವ್ನು ಸ್ವಲ್ಪ ಹುಷಾರಾಗಿ ಕಣ್ಣಿಟ್ಟಿರಿ ಗುರುಗಳೇ. ಸಿಕ್ಲಿ ಒಂದ್ಸರಿ ಏನೋ ಒಂದು ಮೊನ್ನೆ ಮೆಸೇಜ್ ಕಳಿಸಿದ್ರು ಯಾರೋ, ಗೌರ್ರ ಮೇಲೆ ಅಟ್ಯಾಕ್ ಆಗ್ತದೆ ನೋಡಿ, ಇವತ್ತು ಕೈ ಕಾಲು ಮುರಿತೀವಿ ಅಂತ. ಅವನ್ನ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಸರಿ, ಇವಾಗ ಏನ್ ಡೈವರ್ಸ್ ಯಾವಾಗ ನಿಮ್ದು ಅವ್ರದ್ದು? ಇನ್ನೊಂದು ಹೆಣ್ಣು ಅಣ್ಣ ಅಂತ ಸರ್, ಡೈವರ್ಸ್ ಕೊಡ್ತೀನಿ ಅಷ್ಟೇ. ಇನ್ನೊಂದ್ ಹೆಣ್ಣೆಲ್ಲ ಮದ್ವೆ ಆಗಲ್ಲ. ಇಲ್ಲಿ ಯಾವಾಗ್ಲೂ ಐಸು ಮೇಡಮ್ ಅವ್ರೊಬ್ರಿಗೆ ಜಾಗ. ಸುಮ್ನಿರಿ, ಇವೆಲ್ಲ ಕತೆ ಕಟ್ಬಿಡ್ರಿ ನೀವ್ರಿ. ಬರೀ ಕತೆ ಕಟ್ಟದೆ ಅಲ್ಲ ಸರ್, ನಿಜ ಅದು. ಎಲ್ಲಿ ನಿಜ? ಕೇಳಿದಾಗ ನೀನ್ ಇಷ್ಟಪಟ್ಟು ಮದುವೆ ಆಗಿದೆ ಅಂತ ಹೇಳಕ್ಕಾಗ್ಲಿಲ್ಲ. ನಿಮ್ಮ ಅಮ್ಮ ಹಿಂಗ್ ಕಂಡ್ಬಿಟ್ರೆ ಕಂಡ್ಬಿಡೋದಲ್ಲ ಸರ್, ಅವ್ರ ಮರ್ಯಾದೆ ಉಳ್ಸಕ್ಕೋಸ್ಕರ ಹೇಳಿದಷ್ಟೇ. ಸುಮ್ನಿರಿ. ಇವಾಗ ಏನ್ ಪ್ಲಾನ್? ಯಾವಾಗ ಡೈವರ್ಸ್? ಯಾವಾಗ? 10 ದಿನ ಮನೆ ಲಾಯರ್ 10 ದಿನ ಬಿಟ್ಟು ಬರಕ್ ಹೇಳಿದಾರೆ. ಈಗಷ್ಟೇ ಮದ್ವೆ ಆಗಿದ್ದೀರಾ, 10 ದಿನ ಆಗಿದೆ ಅಂತೀರಾ, ಆಗ್ಲೇ ಡೈವರ್ಸ್ ಕೇಳಕ್ ಬಂದಿದ್ದೀರಾ? ಅಲ್ಲ, ಅವತ್ತು ಫಸ್ಟ್ ನೈಟ್ ಏನೋ ಇತ್ತು ನಿಮ್ದು ಅವ್ರದ್ದು, ಏನಾರ ಆಯ್ತಾ? ಏನೂ ಆಗಿಲ್ಲ ಸರ್. ಜಗಳ ಆಯ್ತು, ಕಿತ್ತಾಡಿದಾಯ್ತು, ಬೇರೆ ಬೇರೆ ಆಗಿದಾಯ್ತು ಅಷ್ಟೇ. ಇನ್ನೇನು ಆಗಲ್ಲ ಬಿಡಿ. 10 ದಿನ ಆದ್ಮೇಲೆ ಏನೂ ಆಗಿಲ್ಲ ಅಂದ್ರೆ ಇನ್ನೇನು ಆಗಲ್ಲ ಬಿಡಿ. ನಮಗೆ ಗೊತ್ತಿರಂಗೆ ಏನೂ ಆಗಲ್ಲ. ಹಲೋ 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 ಹಲೋ, ಮಾತಾಡ್ರಿ. ಯಾಕ್ರಿ? ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಧು ಅಂತ. ಮಧು ಅಂತ? ಏನ್ರಿ ಮಧು, ಎಲ್ಲಿಂದ? ಚೆನ್ನಾಗಿದ್ರ ಮುರಳಿ ಅವರೇ? ಚೆನ್ನಾಗಿದ್ದೀನಿ. ನೀವ್ ಎಲ್ಲಿಂದ ರೀ? ನಾವು ಮಂಡ್ಯದಿಂದ. ಮಂಡ್ಯದವ್ರೆ? ಹಾ. ಗೌಡ್ರ ಇಲ್ಲೇ ಕೂತಿದ್ದಾರೆ? ಗೌಡ್ರ ಇಲ್ಲೇ ಕೂತಿದ್ದಾರೆ? ಇಲ್ಲ, ಹೇಳಿ. ಅಯ್ಯ, ನಿಮ್ ಗೌಡ್ರಲ್ರಿ? ನಮ್ ಗೌಡ್ರು ರಂಗೇಗೌಡ್ರಿ. ಅಯ್ಯೋ ಕರ್ಮಪ್ಪ, ನೀವ್ ಯಾವ ಗೌಡ್ರ ಅನ್ಕೊಂಡ್ರಿ? ನಾವು ಇಲ್ಲಿ ಗೌಡ್ರು ಅನ್ಕೊಂಡ್ವಿ. ದೇವೇಗೌಡ್ರು ಅನ್ಕೊಂಡ್ಬಿಟ್ರೆ? ಇಲ್ಲ ಬಿಡಿ, ನಮ್ ರಂಗೇಗೌಡ್ರಿ ಇವರು. ಒಂಥರ ಇವ್ರು ಬಿಡಿ. ಇವ್ರ ಜೊತೆ ಮಾತಾಡ್ತೀರಾ? ಕೊಡಿ, ಮಾತಾಡಿ. ಹಲೋ ಹಲೋ, ಹೇಳಿ. ಚೆನ್ನಾಗಿದ್ದೀರಾ ರಂಗೇಗೌಡ್ರೆ? ಚೆನ್ನಾಗಿದ್ದೀರಮ್ಮ, ನೀವ್ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡಿದ್ದೀರಾ ಮಧು? ನಾವು ಇವಾಗ BCA ಫೈನಲ್ ಇಯರ್ ಮುಗೀತು. ಓಕೆ, ಏನ್ ಮಾಡಿದ್ವಿ ಗೌಡ್ರು? ಈ ಗೌಡ್ರು ಏನ್ ಮಾಡ್ಬೇಕು ಇವಾಗ? ಅಲ್ಲ ಸ್ವಲ್ಪ ಫೋನ್ ಕೊಡ್ತೀರಾ ಅವ್ರ ಕೈಲಿ? ಮಾತಾಡಿ ನೀವು. ನಿಮ್ದು ಬರೀ ಜಗಳನೇ ಆಗ್ತಾ ಇದೆ. ನೀವ್ ಯಾವತ್ ಒಂದಾಗಿ ಖುಷಿಯಾಗಿರೋದು? ನಾವ್ ಯಾವತ್ ನೋಡೋದು ಅದನ್ನ? ನಾನು ಅದೇ ತಾನೇ ಕೇಳ್ದೆ. ಇವಾಗ ನಾನು ಬೇರೆ ಕೇಳಿದ್ನಿ ಅವ್ರಿಗೆ. ಹೇಳಿ. ಜಗಳದಿಂದಾನೇ ಪ್ರೀತಿ ಶುರು ಆಗೋದು. ಈಗ ಜಗಳ ಶುರು ಆಗಿದೆ, ಪ್ರೀತಿನೂ ಒಂದಲ್ಲ ಒಂದಿನ ಶುರು ಆಗುತ್ತೆ, ಆದಷ್ಟು ಬೇಗ. ನಿಮ್ಮ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಗೌಡ್ರು ತರಾನೇ, ಪಕ್ಕ ನಮ್ ಮಂಡ್ಯ ಗೌಡ್ರು ತರಾನೇ ಆಕ್ಟ್ ಮಾಡ್ತೀರಾ. ಸೊ ನಮ್ಗೆಲ್ಲ ಹ್ಯಾಪಿ ಆಗ್ತಾ ಇದೆ ನಿಮ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಧು ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೊಂದು ಬಹುಮಾನ ಬರ್ತದೆ. ಮುಳಿಯಾ ಜ್ಯುವೆಲರ್ಸ್ ಅವರು ಆಕರ್ಷಕವಾದಂತಹ ಬಹುಮಾನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಏನ್ ಬೇಕಾದ್ರೂ ತಗೋಬಹುದು. 1944ನೇ ಇಸ್ವಿಲಿ ಓಪನ್ ಆಗಿರುವಂತ ಇವರ ಶೋರೂಮು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರೆಲ್ಲ ಶೋರೂಮ್ ಇದೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹಗುರವಾದ ಆಭರಣಗಳಿಗೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಒಡವೆಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್. ಓಕೆ ಗೌಡ್ರೆ, ಹೇಳಿ ಸರ್. ನಿಮ್ ಏನ್ ಮುಂದಿನ ಕನಸೇನು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಸೀರಿಯಲ್ ಅಲ್ಲ? ಸೀರಿಯಲ್ ಅಲ್ಲಿ
ಸೀರಿಯಲಲ್ಲಿ ಮೊದಲು ಐಸು ಮೇಡಮ್ ಅವ್ರ ಮನ್ಸು ಗೆಲ್ಬೇಕು ಅಂತಿದ್ದೀನಿ. ಓಕೆ. ಆಮೇಲೆ ನಮ್ಮ ತಾಯಿನ ಇವಾಗ ಹೆಂಗ್ ನೋಡ್ಕೊಂತಿದ್ದೀನೋ ಹಂಗೆ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಒಂದು ಮದುವೆ ಮಾಡಬೇಕು. ನಿಮ್ಮ ತಮ್ಮನ ಮದುವೆ ಮಾಡ್ತೀರಾ? ಓಕೆ. ನಿಮ್ಮ ನಿಜ ಜೀವನದ ಕನಸೇನು? ನನ್ನ ನಿಜ ಸಿಕ್ಕಾಪಟ್ಟೆ ಜನ ಅವರ ತುಂಬಾ ಜನ, ಒಂದು 2-3 ಜನ ಪ್ರೊಡ್ಯೂಸರ್ ಎಲ್ಲ ಕೇಳದಂತೆ ಸಿನಿಮಾಗೆ ಬನ್ನಿ ಅಂತ. ಇಲ್ಲ ಸರ್, 2-3 ಕೇಳಿಲ್ಲ, ಒಂದಿಬ್ರು ಕೇಳಿದ್ದಾರೆ. ಅದೇ ನಾನು ಹೇಳಿದ್ದು. ಒಳ್ಳೆ ಕತೆ ಆಯ್ತಲ್ಲ. ನೋಡೋಣ, ದೇವ್ರ ಆಶೀರ್ವಾದ. ಸಿನಿಮಾಗೆ ಹೋಗ್ಬಿಡ್ತೀರಾ? ಸಿಕ್ಕಿದ್ರೆ ಚಾನ್ಸ್ ಹೆಂಗಿದ್ಯೋ ನೋಡೋಣ. ಸಿಕ್ಕಿದ್ರೆ ಚಾನ್ಸ್ ರೈಟಾ? ಇಲ್ಲ ಸರ್, ಫಸ್ಟ್ ರಂಗೇಗೌಡ, ಓಕೆ, ಆಮೇಲೆ ಅದ್ ಮುಗಿದ್ಮೇಲೆ ಏನೇ ಇದ್ರು. ಓಕೆ ಸರ್, ನಿಮಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಒಂದು ಗಿಫ್ಟ್ ವೌಚರ್ ಕೊಡ್ತಾ ಇದ್ದೀನಿ. ಐಶು ಮೇಡಮ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೆ ತಗೊಂಬನ್ನಿ. ಜೊತೆಗೆ ನಿಮ್ಮೊಂದು ಬೆಳ್ಳಿಯ ಫಲಕ, ಜೊತೆಗೆ ಒಗ್ಗರಣೆ ಡಬ್ಬಿಯ. ಲಾಸ್ಟ್ ಟೈಮು ನಾನ್ ವೆಜ್ ಕೊಟ್ಟಿದ್ದೆ, ಈ ಟೈಮ್ ವೆಜ್ ಪುಸ್ತಕ ಕೊಡ್ತಾ ಇದ್ದೀನಿ. ಜಿ ಅವರು ಒಂದು ಪುಸ್ತಕ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಗೌಡ್ರೆ. ನಾಳೆ ಐಶುನ ಕರ್ಸ್ಕೊಡಿ ಪ್ಲೀಸ್. ಸರ್ ಆಸ್ಪತ್ರೆಯಲ್ಲಿ ಇದಾರೆ ಸರ್. ಗೌಡ್ರೆ, ನಾಳೆ ದಯವಿಟ್ಟು ಕರ್ಕೊಂಬಂದ್ ಬಿಟ್ಬಿಟ್ಟು ಹೋಗಿ ನೀವು ಒಂದು ರೌಂಡು. ಬಿಟ್ಬಿಟ್ಟೆಲ್ಲ ಹೋಗಲ್ಲ, ಇಲ್ಲೇ ಇರ್ತೀನಿ, ಕರ್ಕೊಂಡು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಈಗ ಗೃಹಲಕ್ಷ್ಮಿ ಶುರು ಆಗ್ತಾ ಇದೆ, ಅದು ನೋಡ್ತಾರಿ. ನಾಳೆ ಐಶು ಮೇಡಮ್ ಬರ್ತಾರೆ, ಅವ್ರ ಜೊತೆ ಮಾತಾಡಿ. ನಮಸ್ಕಾರ.